ಎಂತ ಹುಡ್ಗನ್ ನೋಡೋರು ನಮ್ಮಪ್ಪ ನೋಡೋಕೊಳ್ಳಿ ಚಪ್ಪರ್ ಇದ್ದಂಗಿದ್ದಾನೆ. ಒಂದು ಡೆಕೋರೇಷನ್ ಮಾಡಿಸಿಲ್ಲ ಏನಿಲ್ಲ, ತಾಳಿ ಇಟ್ಕೊಂಡು ಲಾಡ್ಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಈ ಬೋಳಿ ಮಕ್ಳು ಬೇರೆ ಫೋನೇ ಪಿಕ್ ಮಾಡ್ತಿಲ್ಲ. ಹಲೋ ರೀ ಅಣ್ಣ, ಎಲ್ಲಿದ್ದೀರಾ? ತಾಳಿ ಕಟ್ಟಕ್ ಟೈಮ್ ಆಗಿದೆ, ನೀವ್ ನೋಡಿದ್ರೆ ಇಷ್ಟು ಲೇಟ್ ಮಾಡ್ತಿದ್ದೀರಲ್ಲ. ಮದ್ವೆ ಮುಗಿದ್ಮೇಲೆ ಫಸ್ಟ್ ನೈಟ್ ರೂಮ್ ತಂದ್ಕೊಡ್ತೀರಾ? ಎಲ್ಲಿದ್ದೀರಿ? ಇಲ್ಲ ಇಲ್ಲ ಮೇಡಮ್, ಸ್ವಲ್ಪ ಟ್ರಾಫಿಕ್ ಇದೆ, ಬಂದೆ ಮೇಡಮ್. ಬಾಲಾ ಬಾಲ್, ಟೈಮ್ ಆಯ್ತಲ್ಲ. ಏ ಲೌಡಕ್ಕೆ ಬಾಲ್, ಟೈಮ್ ಆಯ್ತು, ಬೇಗ ಬರೋ. ಓಡ್ರೋ 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 ಇದು ಟೈಲರ್ ಸಟ್ಟ, ಓಡ್ರೋ 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 ಇದು ಟೈಲರ್ ಸಟ್ಟ. ಯಾಕೋ ಬೈದಿದ್ ಬೇಜಾರ್ ಮಾಡ್ಕೊಂಡೇನೋ? ಬೈದಿದ್ ಬೇಜಾರಿಲ್ಲ ಅಣ್ಣ, ನೀವು ಮಾತ್ರ ಫುಲ್ ಉಳ್ಕೊಂಡಿದ್ದೀರಾ, ನನಗೆ ಅರ್ಧಂಬರ್ಧ ಹೊಚ್ಚಿದ್ದೀರಾ. ಏನೋ ಮಾಡ್ಲಿ, ಬಟ್ಟೆ ದೇಪಿದ್ದೆ ಅಷ್ಟೇ. ನಾವು ನೆಕ್ಸ್ಟ್ ಟೈಮ್ ಹೊಲ್ಕೊಡ್ತೀನಿ, ಬಾ ಹೋಗೋಣ. ಸರಿ. ಬಂಬಾಟ್ ಫಿಟ್ಟಿಂಗ್, ಬಂಬಾಟ್ ಫಿಟ್ಟಿಂಗ್. ಅಯ್ಯೋ ನೀವು ಏರಿಯಾದಲ್ಲಿ ಒಳ್ಳೆ ಹವಾ ಇಟ್ಟಿದ್ದೆ, ನೀವು ಬಂದು ಡಮ್ಮಿ ಮಾಡ್ಬಿಟ್ರಲ್ಲ ನನ್ನ. ಲೇ ಮುಚ್ಕೊಂಡ್ ಬಾರ, ಕಂಡಿದ್ದೀನಿ ನೀನು ದೊಡ್ಡ ಹವಾನ. ಬಂಬಾಟ್ ಫಿಟ್ಟಿಂಗ್, ಹೊಲಿಯೋ ಬಟ್ಟೆ ಇಲ್ಲ ಬಂಬಾಟ್ ಫಿಟ್ಟಿಂಗ್, ಬ್ಲೌಸ್ ಚೂಡಿದಾರು ಬಂಬಾಟ್ ಫಿಟ್ಟಿಂಗ್, ಹೊಲಿಯೋ ಬಟ್ಟೆ ಇಲ್ಲ ಬಂಬಾಟ್, ಬಂಬಾಟ್ ಬಂಬಾಟ್ ಫಿಟ್ಟಿಂಗ್. ಬಟ್ಟೆನೂ ಜಾಸ್ತಿ ಕೊಟ್ಟಿದ್ದೀವಿ, ಆದ್ರೆ ಚಿಕ್ಕದಾಗಿ ಹೊಲ್ದಿದಾರಲ್ಲಪ್ಪ. ಅಣ್ಣ ಹೇಳಣ್ಣ, ನಾಯಿ ಕೂಡ ನಮ್ ತರ ಬಟ್ಟೆ ಹಾಕೊಂಡ್ಬಿಟ್ಟಿದೆ. ಲೇ ನಾಯಿ ನಮ್ ತರ ಬಟ್ಟೆ ಹಾಕಿಲ್ವೋ? ನಾಯಿ ಹೊಲ್ದಿರೋ ಮಿಕ್ಕಿರೋ ಬಟ್ಟೆ ನಾವು ಹೊಲ್ಕೊಂಡಿದ್ವಿ. ಅಷ್ಟೊಂದು ಬಟ್ಟೆ ಹೊಡ್ಕೊಂಡ್ಬಿಟ್ರ ಅಣ್ಣ. ಹೂನು ರೀ ನೋಡ್ರಿ ಅಲ್ಲಿ. ಏನ್ ನನ್ನ ಮಕ್ಕಳೇ ಇವರು, ನಾಯಿ ಗೊಲಿಯಕ್ಕೆ ಕೊಟ್ಟಿರೋ ಬಟ್ಟೆನೂ ಬಿಟ್ಟಿಲ್ಲ, ಅದನ್ನೂ ದೇಪ್ಕೊಂಬಿಟ್ಟವ್ರೆ. ಸಿಗ್ನಲ್ ಬಿಡ್ತು ನೋಡಿ, ಹೋಗೋಣ. ಬಂಬಾಟ್ ಫಿಟ್ಟಿಂಗ್. ಗುಂಡಮ್ಮ ಮಕಾಲ ಬ್ರಷ್ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟಳೆ. ಸಾರಿ ಅಕ್ಕ. ಏನ್ರಿ ಸಾರಿ? ಬೆಳಗ್ಗೆಯಿಂದ ಸ್ನಾನ ಮಾಡ್ದಿರಾ, ಅಲ್ಲೂ ಉಜ್ತೀರಾ, ಮೇಕಪ್ ಹಾಕೊಂಡು ಕಾಯ್ತಾ ಕೂತಿದ್ದೀನಿ, ಈಗ ಬಂದು ಸಾರಿ ಕೇಳ್ತಾರಲ್ಲ ಆಡ್ಸ್ಕೊಂಡು. ಛೀ ಮೇಡಮ್. ನಾಷ್ಟ ರೆಡಿ ಇದೆ ಮೇಡಮ್. ಮುಚ್ಕೊಂಡು ಹೋಗ್ರಿ, ನೀವ್ ಮಾಡಿರೋ ಗನಾಂದಾರಿ ಕೆಲ್ಸಕ್ಕೆ ನಾಷ್ಟ ಬೇರೆ ಕೇಳು. ಹೋಗ್ರಿ ತಿಕ್ಕ ಮುಚ್ಕೊಂಡು. ಮಾಡಿರೋ ಅಡಿಗೆ ಅವಳಿಗೆ ಸಲ ಅನ್ಸುತ್ತೆ, ನಮ್ಗೇನ್ ಕೊಡ್ತಾನೆ ನಡಿಯೋಣ. ಲೇ ನಾಷ್ಟಕ್ಕೆ ದುಡ್ಡೇನಾದ್ರು ಮಡಗಿದ್ಯೇನೋ? 10 ರೂಪಾಯಿ ತಣ. 2 ಬನ್ನಾರು ತಿನ್ನ ನಡಿ ಓಲಿ. ಓಕೆ ಅಣ್ಣ. ಬಂಬಾಟ್ ಫಿಟ್ಟಿಂಗ್, ಹೊಲಿಯೋ ಬಟ್ಟೆ ಇಲ್ಲ ಬಂಬಾಟ್ ಫಿಟ್ಟಿಂಗ್, ಬ್ಲೌಸ್ ಚೂಡಿದಾರು ಬಂಬಾಟ್ ಫಿಟ್ಟಿಂಗ್, ಹೊಲಿಯೋ ಬಟ್ಟೆ ಇಲ್ಲ ಬಂಬಾಟ್, ಬಂಬಾಟ್ ಬಂಬಾಟ್ ಫಿಟ್ಟಿಂಗ್. ಏಣ ಡುಮ್ಮಿ ಊಟ ಹಾಕೋಕೋ ಸಾಯ್ತಾಳೆ. ಓಲಿ ಬಿಡಲೇ. ದೇವ್ರೇ ಇವತ್ತಾರು ಒಳ್ಳೆ ಕಸ್ಟಮರ್ ಕಳ್ಸಪ್ಪ. ದೇವ್ರೇ ಇವತ್ತು ಚೆನ್ನಾಗಿ ಕೆಲಸ ಆಗ್ಲಪ್ಪ. ಓ ಬೇರೆ ಹಾಕ್ಬೇಕು. ಅಯ್ಯೋ ಸುಟ್ಟೋಯ್ತಲ್ಲಪ್ಪ, ಕಾಸ್ಟ್ಲಿ ಬಟ್ಟೆ ಬೇರೆ ಇದು. ಅಣ್ಣಂಗೆ ಗೊತ್ತಾರೆ, ಹಿಂದೆ ಬಂದು ಚಡ್ಡಿ ಬಚ್ಚ ಹೊಡಿತಾನಲ್ಲಪ್ಪ. ಹೊಡಿದ್ರು ಪರವಾಗಿಲ್ಲ, ಈ ವಾರದ ಪೇಮೆಂಟ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತಾನೆ ಅಣ್ಣ. ಯಾಕೋ ಮಕಾನ್ ಯಾಕೋ ಅಂದಿದ್ದ ದಿಕ್ಕ ತರ ಮಾಡ್ಕೊಂಡಿದ್ಯಾ? ಬಾರಣ ಇಲ್ಲಿ. ಏನೋ ಇದು ಮಾರಮ್ಮ ಡಿಸ್ಕೋ? ಲೇ ಆ ಡೌರಾಣಿ ಮೊದ್ಲೇ ಸರಿಲ್ಲ ಕಣೋ. ಚಿಕ್ಕ ತೂತಾದ್ರೆ ಮುಚ್ಚಾಕ್ಬೋದು, ಇಷ್ಟು ದೊಡ್ಡ ತೂತ್ ಹೆಂಗೋ ಮುಸ್ಲಿ. ಏನಪ್ಪ ಮಾಡೋದು? ಸರಿ ಮಿಕ್ಕಿರೋ ಬಟ್ಟೆ ಐತಲ್ಲ ತೆಗಿ. ಅಣ್ಣ ನಮ್ಮ ಅಕ್ಕ ಪಾಪುಗೆ. ಸರಿ ಐರನ್ ನೀಟ್ ಹಾಕು. ಅಣ್ಣ ಈಟಿದ್ದಕ್ಕೆ ತಾನೇ ಹಿಂಗೆಲ್ಲ ಆಗಿದ್ದು. ಹೌದಲ್ಲ ಅಣ್ಣ, ನೀವು ಟೈಲರ್ ಆಗಿದ್ದಾಗಲ್ಲ ಇಂಥ ತೂತ ಎಲ್ಲ ಮುಚ್ಚಿಲ್ವಾ ಅಣ್ಣ? ಏನಾದ್ರೂ ಯೋಚನೆ ಮಾಡಿ ಅಣ್ಣ. ಬಂಬಾಟ್ ಟೈಲರ್, ಬಂಬಾಟ್ ಟೈಲರ್. ಹೆಂಗಿದ್ಯಾ ಇವಾಗ? ಬೊಂಬಾಟ್ ಆಗಿದ್ಯಣ್ಣ. ಆ ಡೌರಾಣಿ ಬರ್ತಾಳೆ, ಬೇಗ ರೆಡಿ ಮಾಡು. ಓಕೆ ಅಣ್ಣ. ಬಂಬಾಟ್ ಟೈಲರ್. ಹಾಯ್ ಮಾಸ್ಟರ್. ಹಾಯ್ ಮೇಡಮ್. ನನ್ ಡ್ರೆಸ್ ರೆಡಿ ಆಯ್ತಾ ಮಾಸ್ಟರ್? ಹಾ ಮೇಡಮ್ ರೆಡಿ ಇದೆ. ಮೊನ್ನೆ ಮೇಘಾ ಮದ್ವೆಗೆ ಬ್ಲೌಸ್ ನೀವೇ ಹೊಲ್ದಿದ್ರಲ್ಲ? ಹೌದು ನಾನೇ ಹೊಲ್ದಿದ್ದೆ. ಮದ್ವೆಗೆ ಮಹಿಳಾ ಸಂಘಟನೆಯವರೆಲ್ಲ ಬಂದಿದ್ರು. ನೀವು ಹೊಲ್ದಿರೋ ಬ್ಲೌಸ್ ನೋಡಿ ನನ್ ಬಗ್ಗೆ ಹಾಡಿ ಹೊಗಳಿರ್ಬೇಕಲ್ಲ. ಇಷ್ಟಪಟ್ಟಿಲ್ಲ, ಕ್ಯಾಕಸ್ ಮುಖ ಕುಗಿತಾ ಇದ್ರು. ಯಾಕೆ ಮೇಡಮ್? ನೀವು ಹೊಲ್ದಿರೋ ಬ್ಲೌಸ್ ಅಲ್ಲಿ ಫುಲ್ ರಿಂಕಲ್ಸ್ ನೋಡಿ ಮಹಿಳಾ ಸಂಘಟನೆಯವರು ಆ ಟೈಲರ್ ಅಡ್ರೆಸ್ ಕೊಡಿ, ಇವ್ರೇನ್ ಟೈಲರಾ ಇಲ್ಲ ಮಾರ್ಕೆಟ್ ಅಲ್ಲಿ ಮೂಟೆ ಹೊಲಿಯೋರ, ದೊಡ್ಡ ಬೋರ್ಡ್ ಹಾಕೊಂಡ್ಬಿಡ್ತಾರೆ ಡಿಸೈನರ್ ಬುಟಿಕ್ ಅಂತ. 1000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಗೊಂತೀವಿ, ಬೋಳಿ ಮಕ್ಳು
ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ನಿಮ್ಗೆ ಉಗಿತಾ ಇದ್ರು ಮಾಸ್ಟರ್. ಮೇಡಮ್ ನಮ್ಮ ಟೈಲರ್ ಹಳೆ ಚಿಂದಿ ಅಂತ ಇದ್ನಲ್ಲ ಮೇಡಮ್, ಅವನೇ ಅವ್ರ ಬ್ಲೌಸ್ ಎಲ್ಲ ಹಾಳು ಮಾಡಿದ್ ಮೇಡಮ್. ನಿಮ್ ಕೈ ಮುಗಿತೀನಿ ಮೇಡಮ್, ಈ ಅಡ್ರೆಸ್ ಮಾತ್ರ ಕೊಡಕೋಬೇಡಿ. ಕೊಡಲ್ಲ ಬಿಡಿ ಮಾಸ್ಟರ್, ಹೆದರ್ಕೋಬೇಡಿ. ಥ್ಯಾಂಕ್ ಯು ಮೇಡಮ್. ಲೇ ಬಾಲಾ ಮೇಡಮ್ ಡಿಸೈನ್ ಅಡ್ರೆಸ್ ತಗೊಂಬಾರೋ. ತಂದೆ ಅಣ್ಣ. ವಾವ್, ಸೋ ಕ್ಯೂಟ್, ಸೂಪರ್ ಆಗಿದೆ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಯಾವತ್ತು ಇನ್ಮೇಲೆ ಕೈಯೇ ತಿಂಗ್ ತೋರ್ಸೋದು ಬೇಡ ಮೇಡಮ್. ಮತ್ತೆ ಮೇಡಮ್ ಅದನ್ನ ಹಾಕೊಂಡು ತೋರಿಸಿ ಮೇಡಮ್. ಛೀ ಹೋಗಿಪ್ಪ. ರಸಿಕ ಮಾಸ್ಟರ್ ಬಿಲ್ ಎಷ್ಟಾಯ್ತು? ಮೇಡಮ್ ಬೇರೆಯವ್ರಿಗಂದ್ರೆ 225 ಕೊಡ್ತೀನಿ, ನೀವ್ ಎಷ್ಟು ಕೊಡ್ತೀರಾ ಕೊಡಿ. ಈ ಡಿಸೈನ್ ತುಂಬಾ ಇಷ್ಟ ಆಗಿದೆ, ಎಕ್ಸ್ಟ್ರಾ 25 ರೂಪಾಯಿ ಕೊಡ್ಲಾ? ಬೇರೆಯವ್ರಿಗಂದ್ರೆ 35 ರೂಪಾಯಿ ತಗೊಳ್ತೀನಿ. ನೀವು ಚಿಲ್ಡ್ರನ್ ಹೆಣ್ಮಕ್ಳು ಅಂತ ಗೊತ್ತಿದ್ದೇ ಇಲ್ಲಿ ಬರೋದು. ಚಿಲ್ಡ್ರೆ ಹಾಕೋ ಮಾಸ್ಟರ್. ಹಾಂ ಓಕೆ ಮೇಡಮ್. ಥ್ಯಾಂಕ್ ಯು. ಬಾಯ್ ಮಾಸ್ಟರ್. ಬಾಯ್ ಬಾಯ್ ಮೇಡಮ್. ನೋಡೋಕ್ಕೆ ಚೆನ್ನಾಗವಳೆ, ಕ್ಯಾಚ್ ಹಾಕ್ಬಿಡೋಣ ಮೇಡಮ್. ನೀವು ನೋಡೋಕೆ ಇಷ್ಟೊಂದು ಸುಂದರವಾಗಿದ್ದೀರಾ, ನಿಮ್ಮ ಹಾರ್ಟಲ್ಲಿ ಯಾರು ಇಲ್ವಾ ಮೇಡಮ್? ಏನು ನನಗೆ ಬಾಯ್ ಫ್ರೆಂಡ್ಸ್ ಇಲ್ವಾ? ನಾನು ಕೂದಲು ಸರ್ಸಿ ಒಂದ್ ಲುಕ್ ಕೊಟ್ಟ ಅಂದ್ರೆ ನನ್ನ ಹಿಂದೆ 1000 ಹುಡುಗರು ಬೀಳ್ತಾರೆ, ಅದ್ರಲ್ಲಿ ಅರ್ಧ ಜನ ನನ್ ಬಾಯ್ ಫ್ರೆಂಡ್ಸೇ ಇದ್ದಾರೆ. ನಿನ್ ಮಗ ಇದಾರೆ. ಬಾಯ್ ಮಾಸ್ಟರ್. ಇವಳ್ದು ಹಾರ್ಟಾ ಇಲ್ಲ ಬಾಯ್ಸ್ ಹಾಸ್ಟ್ಲಾ? ಹಾಯ್ ಮಾಸ್ಟರ್. ಹಾಯ್ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಇದು ಅಳ್ತೆದು ಮಾಸ್ಟರ್. ಹಾಂ ಮೇಡಮ್, ನಿಮ್ಮ ಕಪ್ಸು ಫ್ರಂಟು ಬ್ಯಾಕು ಎರಡು ಬೇಕಲ್ಲ? ಬೇಡ ಮಾಸ್ಟರ್, ಹಾಗೆ ಹೊಲಿರಿ. ಇನ್ನೇನಿದೆ ಎಲ್ಲ ಬಂಡವಾಳ ಗೊತ್ತಾದ್ಮೇಲೆ. ಇಲ್ಲಿ ನೋಡಿ ಮಾಸ್ಟರ್, ಮದುವೆಗೆ ಮುಂಚೆ ಹೇಗಿದ್ಲು, ಈ ಕಪ್ಸ್ ಹಾಕಿ ರಿಪ್ಸ್ ನೋಡಿ ಏನು ಶೇಪ್ ಗುರು ಅಂತ ಮೋಸ ಹೋಗಿದೆ. ಇನ್ನು ಎಷ್ಟು ಜನ ನಮ್ಮ ಥರ ಮೋಸ ಹೋಗಿದ್ದಾರೆ ಏನೋ. ಎಂತ ಮಾರೆ ಮೋಸ ಮಾಡಿದ್ದು? ಮೋಸ ಹೋದದ್ದು ನಾನು ಮಾಸ್ಟರ್. ಇಲ್ಲಿ ನೋಡಿ ಮಾಸ್ಟರ್, ನನ್ನ ನೋಡ್ಲಿಕ್ ಬಂದಾಗ ಇಷ್ಟುದ್ದ ಕೂದ್ಲಿತ್ತು, 6 ತಿಂಗಳಾದ್ರೂ ಬೆಳಿಲಿಲ್ಲ, ಇವನು ಕತ್ತಿಸ್ಲಿಲ್ಲ. ನೋಡಿದ್ರೆ ವಿಗ್ ಹಾಕೊಂಡ್ ಬಂದಿದ್ದ, BBMPಯಲ್ಲಿ ಮ್ಯಾನೇಜರ್ ಕೆಲ್ಸ ಅಂತ ಹೇಳ್ತಿದ್ದ ಆಯ್ತಾ. ನೆಕ್ಸ್ಟ್ ದಿನ ನೋಡಿದ್ರೆ ಕಸದ ಗಾಡಿ ಓಡಿಸ್ತಿದ್ದಾನೆ. ನನ್ನ ಹತ್ರ ಸಹ ಬಿಡುದಿಲ್ಲ ಮಾಸ್ಟರ್, 20 ರೂಪಾಯಿ ತಗೊಳ್ತಾನೆ ಗೊತ್ತುಂಟಾ? ಮೋಸ ಮಾಡಿದ್ ಇವನು ಮಾಸ್ಟರ್. ಬಿಡಿ ಮೇಡಮ್, ಮದುವೆ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮೇಡಮ್. ಹೌದೌದು. ತಿಕಾ ಮುಚ್ಕೊಂಡು ನಡ್ರಿ ಮನೆಗೆ. ಮಾಸ್ಟರ್ ಯಾವಾಗ ಬರ್ಲಿ? ನಾಳೆ ಬನ್ನಿ ಮೇಡಮ್. ಸರಿ ಮಾಸ್ಟ್ರೆ. ಬರ್ತೀನಿ ಮಾಸ್ಟರ್. ಹಾಂ ಬಾಯ್. ಹಾಯ್ ಮೋನಾ. ಹಾಯ್. ವಾವ್, ಸಕ್ಕತ್ತಾಗೈತಲ್ಲೋ ಗೌನು. ಅಯ್ಯೋ ಕಣ್ಣಾಗ್ಬಿಟ್ಟು. ನಾಳೆ ನನ್ನ ಬರ್ಡೇಗೆ ಹಾಕೊಳ್ತೀನಿ, ಕೊಡೋ ಪ್ಲೀಸ್. ಲೇ ಅದು ಕಸ್ಟಮರ್ದು ಕಣೆ, ನಾಡಿದ್ದು ಅವಳದು ಬರ್ಡೇ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ಬರ್ಡೇಗೆ ನನ್ನ ಎನಿಮಿ ಫ್ರೆಂಡ್ ಬರ್ತಿದ್ದಾಳೆ. ನನ್ನ ಗೌನ್ ನೋಡಿ ಉರ್ಕೊಂಡು ಸಾಯ್ಬೇಕು ಅವಳು ಅಷ್ಟೇ. ಸರಿ ಕೊಡ್ತೀನಿ. ಹಾ, ಆದ್ರೆ ಗಲೀಜ್ ಮಾಡಬಾರ್ದು. ಹಾ, ಕೇಕ್ ಕಟ್ ಮಾಡಿದ ತಕ್ಷಣ ಕ್ಲೀನಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡು. ಸರಿ ಸರಿ, ಥ್ಯಾಂಕ್ ಯು. ನಮಸ್ಕಾರ ಮಾಸ್ಟ್ರೇ. ನಮಸ್ಕಾರ, ಬನ್ನಿ. ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಸರ್, ಈ ಥರ ಒಂದು ಗೌನ್ ಬೇಕಾಗಿತ್ತು, ನಮ್ದೊಂದು ಸಿನಿಮಾ ಶೂಟಿಂಗ್ ಇತ್ತು. ಎಷ್ಟಾಗುತ್ತದು? ಸರ್ ಇದು ನಿಮ್ಗೊಂದು 30-35 ಸಾವಿರ ಆಗ್ಬೋದು ಸರ್. ಓಹ್, ಏನು ಮಾಸ್ಟರ್, ನನಗೆ 1 ಅವರ್ ಶೂಟಿಂಗ್ ಅಷ್ಟೇನೆ, ನನಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಂಚೂರು ಮಾಡ್ಕೊಡ್ತೀರಾ? ಸುಂಕದ ಕಟ್ಟೆಲಿ ಆರ್ವಾ ಡಿಸೈನರ್ ಸ್ಟುಡಿಯೋ ಅಂತ ಇದೆ. ಓಕೆ, ಅಲ್ಲಿ ನಿಮ್ಮ ರೇಟ್ ತಕ್ಕನಾಗಿ ಎಲ್ಲ ಬಟ್ಟೆ ಸಿಗ್ತಾ ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ. ಹಾಂ ಹಲೋ. ಎಲ್ಲೋ ಇದೆಯಾ ಇನ್ನೂ? ಬಂದೆ ಕಣ, ಒಂದು 5 ನಿಮಿಷ. ಹಾಂ. ರಮ್ಯಾ ಅವರೇ. ಹೋ ಮಾಸ್ಟರ್, ನೀವೇನಿಲ್ಲಿ? ನನ್ನ ಫ್ರೆಂಡ್ ಬರ್ಡೇ ಇತ್ತು, ಸೊ ಗಿಫ್ಟ್ ತೊಗೊಳ ಅಂತ ಬಂದೆ. ಹೋ, ನೀವೇನಿಲ್ಲಿ? ನಾನು ನನ್ನ ಎನಿಮಿ ಫ್ರೆಂಡ್ದು ಬರ್ಡೇ ಇತ್ತು, ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದೆ. ನನ್ ಗೌನ್ ರೆಡಿ ಆಯ್ತಾ? ಇವತ್ತು ಬರ್ಲಾ? ಏನಪ್ಪ ಮಾಡೋದು, ತಗ್ಲಾಗ್ಬಿಟ್ರೆ. ಇವತ್ತು ಬೇಡ, ನಾಳೆ ಬನ್ನಿ. ಇವತ್ತು ನಮ್ಮ ಫ್ರೆಂಡು 5 ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಇದೆ, ಬರ್ಡೇ ಪಾರ್ಟಿ. ಓಹೋ, ಸರಿ ಮಾಸ್ಟರ್. ಸರಿ ಸರಿ, ಓಕೆ. ಇದನ್ನ ಪ್ಯಾಕ್ ಮಾಡಿ. ಮೇಡಮ್ ಏನು ಹೆಸರು ಬರೀಬೇಕು ಮೇಡಮ್? ಹಾಂ, ಭಾರ್ಗವಿ ಅಂತ ಬರೀರಿ. ಭಾರ್ಗವಿನಾ? ಅಯ್ಯೋ ಹಲೋ. ನಿನ್ಗೆ ಯಾರಾದ್ರು ರಮ್ಯಾ ಅನ್ನೋ ಫ್ರೆಂಡ್ ಅವಳೇನೆ? ಲೇ, ನಿಂಗೆ ಯಾಕೋವಲ್ಲ? ಏಯ್ ಮುಚ್ಕೊಂಡು ಹೇಳ ಫಸ್ಟು ಇದ್ದಾಳೆ ಅಲ್ವಾ ಅಂತ. ಹ್ಞೂ ಕಣೋ, ಇದ್ದಾಳೆ, ಅವಳೇ ನನ್ನ ಎನಿಮಿ ಫ್ರೆಂಡ್. ಏನೋ ಇವಾಗ? ಲೇ, ನೀನ್ ಹಾಕಿದ್ಯಲ್ಲ ಗೌನು, ಅದು ರಮ್ಯಂದು ಕಣೆ. ಏನು?
ಈಗ ಅವನ್ ರಮ್ಯಾದ ತೋ. ಹಾಯ್ ರಮ್ಯಾ. ಹಾಯ್. ಏನೇ ಇನ್ನೂ ರೆಡಿ ಆಗಿಲ್ವಾ? ಬೇಗ ಬಾರಿ ಬಾರಿ ಅಂತ ಅಷ್ಟು ಸಲ ಫೋನ್ ಮಾಡ್ದೆ. ಎಲ್ಲಿ ನಿನ್ ಗೌನು? ತುಂಬಾ ಡಿಸೈನ್ ಆಗಿ ಹೊಲ್ಸಿದ್ದೀನಿ ಅಂದೆ. ಹೋಗು ಹಾಕೊಂಡ್ ಬಾ ನೋಡೋಣ. ಇಲ್ಲ ಕಣ, ಅದೇ ಗೌನ್ ಹಾಕೊಂಡಿದ್ದೆ, ಪಾಪುನ ಎತ್ಕೊಂಡಿದ್ದೆ, ಅದು ಗೌನ್ ಮೇಲೆಲ್ಲ ಕಕ್ಕ ಮಾಡ್ಬಿಡ್ತು. ಅಯ್ಯೋ ಇಲ್ಲ ಸುಮ್ಮನೆ. ಯಪ್ಪ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮನೇಲಿ ಸೊಳ್ಳೆ ಜಾಸ್ತಿ ಇದೆ ಅಂತ ಹೇಳಿದೆ ಅಲ್ವಾ? ಥ್ಯಾಂಕ್ ಯು. ಮಾಸ್ಟರ್ ಬಂದಿಲ್ವಾ? ಬರೋದಿಲ್ಲ ಮೇಡಮ್ ಅವನು. ಯಾಕೆ? ನೆನ್ನೆ ರಾತ್ರಿ ಯಾವುದೋ ಓಸಿ ಎಣ್ಣೆ ಕುಡಿದು ಬಿದ್ದಿತ್ತಾನೆ ಮೇಡಮ್. ಮತ್ತೆ ನನ್ ಗೌನು ರೆಡಿ ಇದೆಯಾ ಮೇಡಮ್? ತಗೋ ಬನ್ನಿ ಹಾಗಾದ್ರೆ. ಹಾಂ ಕೊಡಿ ತೊಗೊಳ್ಳಿ ಮೇಡಮ್. ನನ್ ಬ್ಲೌಸ್ದು ಅಳತೆ ಕೊಡ್ಬೇಕಿತ್ತು. ನಾನಿದ್ದೀನಲ್ಲ ಮೇಡಮ್, ತಗೊಂತೀನಿ ಬನ್ನಿ. ಮೇಡಮ್ ಇದು ಸಾಕ ಮೇಡಮ್? 19 ಮೇಡಮ್. ಸ್ವಲ್ಪ ಮೇಡಮ್ 12 ಸಾಕ ಮೇಡಮ್ ಹಿಂದೆಗಡೆ? ಮೇಡಮ್ ಇಲ್ಲಿ ಕೂಡ ಎಷ್ಟೇ ಸಾಕಾ? ಸಾಕ ಮೇಡಮ್? ಸಾಕು. ಸ್ವಲ್ಪ ಕೈ ಎತ್ತಿ ಮೇಡಮ್. ಬಡ್ಡಿ ಮಗ ಇಷ್ಟು ಬೇಗ ಬಂದ್ಬಿಟ್ಟ. ಮಾಸ್ಟರ್ ನೀವಿವತ್ ಬರಲ್ಲ ಅಂದ್ರು. ನಾನು ಯಾವಾಗ ಬರಲ್ಲ ಅಂತಂದೆ? ಅಣ್ಣ ಸರಿ ಕಿವಿ ಕೇಳಿಸಿನ ಅಣ್ಣ. ಮೇಡಮ್ ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕಂದ್ರಿ? ನಿಮ್ ಟೈಲರ್ ಆಗ್ಲೇ ತಗೊಂಡ್ರು. ಓ ಹೌದಾ? ಮಾಸ್ಟರ್ ಕಾಫಿ ತರಿಸ್ತೀರಾ? ಹಾಂ ಮೇಡಮ್. ಬಲಾ ಹೋಗಿ ಮೇಡಮ್ ಕಾಫಿ ತೊಂಬಾ. ಸರಿ ಅಣ್ಣ. ಮಾಸ್ಟರ್ ನಿಮ್ ಟೈಲರ್ ಸರಿ ಇಲ್ಲ. ಯಾಕೆ ಮೇಡಮ್ ಏನಾಯ್ತು? ಅಳತೆ ತಗೋಬೇಕಾದ್ರೆ ಎಲ್ಲೆಲ್ಲೋ ಕೈ ಬಿಡ್ತಾನೆ. ಹೌದಾ? ಮುಂಚೆನೂ ಒಂದು ಕಸ್ಟಮರ್ ಹೇಳಿದ್ರು ನಿಮ್ಮ ಟೈಲರ್ ಸರಿಲ್ಲ ಅಂತ. ಮಾಡ್ತೀನಿ ಇದಕ್ಕೆ ಕುಳ್ಳ ನನ್ನ ಮಗನಿಗೆ. ಸರಿ ಮಾಸ್ಟರ್ ನಾನೇನ್ ಬರ್ತೀನಿ. ಮೇಡಮ್ ಕಾಫಿ ಕುಡ್ಕೊಂಡೋಗಿ. ಪರವಾಗಿಲ್ಲ ಮಾಸ್ಟರ್, ನೆಕ್ಸ್ಟ್ ಟೈಮ್ ಬಂದಾಗ ಕುಡಿತೀನಿ. ಕುಲ್ಮಿಟ್ರಿ ನನ್ನ ಮಗ ಇದೆಲ್ಲ ಮಾಡ್ತಾವನಾ? ಬರಲಿ ಮಾಡ್ತೀನಿ ನನ್ನ ಮಗನಿಗೆ ಇವತ್ತು. ಬೇಬಿ ಮೇಡಮ್ ಕಾಫಿ. ಮೇಡಮ್ ಬರ ಇಲ್ಲಿ. ಅಣ್ಣ ಮೇಡಮ್ ಇಲ್ಲಿ ಕೊಡ ಇಲ್ಲಿ. ಹೋಗಿ ಕೆಲಸ ಮಾಡೋಗ. ನೋಡ್ರಿ ಬೈತಾನೆ ಇರ್ತಾನಪ್ಪ. ಡಬ್ಬ ನನ್ನ ಮಗ ಸ್ವಿಚ್ ಆಫ್ ಮಾಡ್ಬಿಟ್ಟು ನಾನು. ಅಯ್ಯೋ ಎಲ್ಲಪ್ಪ ಬಾಬಿನು ಜಬ್ ಗಿಬ್ಗೆ ಹಾಕೊಂಡು ಹೋಗ್ಬಿಟ್ಟವನ. ಅವನ ಹತ್ರ ಏನಿದ್ಯಾ? ಇಲ್ಲಿ ಇಲ್ಲೂ ಇಟ್ಟಿಲ್ಲ ನನ್ನ ಮಗ. ಕೆಳಿಗಳಿಗೆ ಹಾಕ್ಬಿಟ್ಟವನ. ಮಾಸ್ಟರ್ ಸೂಪರ್ ಫಿಗರು, ಸೂಪರ್ ಫಿಗರು, ಮೇಲೇನು ಕೆಳಗೇನು ಸೂಪರ್ ಫಿಗರು, ಸೂಪರ್ ಫಿಗರು, ಸೂಪರ್ ಫಿಗರು, ಮೇಲೇನು ಕೆಳಗೇನು ಸೂಪರ್ ಫಿಗರು. ಹೇ 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 ಹೇ. ಮಾಸ್ಟರ್ ಇಲ್ವಾ? ನಾನೇ ಮಾಸ್ಟ್ರು. ಹೇಳಿ ಮೇಡಮ್. ರಸಿಕಾ ಇಲ್ಲಿ ಓದ್ಸಲ ಉದ್ದಕ್ಕೊಬ್ಬರಿದ್ರಲ್ಲ ಅವ್ರು ಯಾರು? ಓ ಅವನಾ? ಟೈಲರಿಂಗ್ ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಮೇಡಮ್. ಇವಾಗ ಟೀ ಕಾಫಿ ತರಕ್ಕೆ ಇಟ್ಕೊಂಡಿದ್ದೀನಿ. ಕೋಳಿ ಮಗ 12 ಬರಲ್ಲ ನೋಡಿ. ಓ ಹೌದಾ? ನಾನೊಂದು ಬ್ಲೌಸ್ ಅಳತೆ ತಗೋಬೇಕಾಗಿತ್ತಲ್ಲ. ಬನ್ನಿ ಮೇಡಮ್ ತಗೊಂತೀನಿ. ಅಳ್ತೇನಾ? ಹೌದಾ ಬನ್ನಿ. ಫಿಗರು ಸ್ಟ್ರಕ್ಚರು ಇವತ್ತು ಫುಲ್ ಜಮಾಯಿಸದೆ ಮೇಡಮ್. ಸ್ವಲ್ಪ
ಮೇಡಮ್ 20. ಮೇಡಮ್ ಸ್ವಲ್ಪ ಕೂದಲು ಮುಂದೆ ಹಾಕೊಳ್ಳಿ. 15. ಮೇಡಮ್ ಮುಂದೆ ತಿರುಗಿ. ಸಾಕಾ ಮೇಡಮ್? ಮೇಡಮ್ ಸ್ವಲ್ಪ ಮೇಲೆ ಕೈ ಎತ್ತಿ ಮೇಡಮ್. ಇನ್ನು ಸ್ವಲ್ಪ ಮೇಲೆ. ಸಾಕಾ ಮೇಡಮ್? ಇಷ್ಟು? ಮೇಡಮ್ ಏನ್ ಸೆಕ್ಸಿ ಫಿಗರ್ ಮೇಡಮ್. ಮದುವೆ ಆದ್ರೆ ನಿಮ್ಮಂತ ಫಿಗರ್ನೇ ಮದುವೆ ಆಗ್ಬೇಕು ಮೇಡಮ್. ಹೌದಾ? ಓ ಅಷ್ಟೊಂದು ಚೆನ್ನಾಗಿದ್ದೀನಿ ನಾನು ನೋಡೋಕ್ಕೆ. ಹೌದು ಮೇಡಮ್, ಸೆಕ್ಸಿ ಫಿಗರ್ ನೀವು. ಮೇಡಮ್ ಸ್ವಲ್ಪ ಸೆರಗ್ ತೆಗೀರಿ ಮೇಡಮ್, ಫಿಟ್ಟಿಂಗ್ ಸರಿಗೆ ಬರಲ್ಲ. ಹೌದಾ? ಬರೀ ಸೆರಗ್ ತೆಗಿಲ್ಲ ಇಲ್ಲ ಬೇರೆನೂ ತೆಗಿಲ್ಲ? ಸೆರಗ್ ತೆಗೀರಿ ಮೇಡಮ್. ಓಕೆ. ನನ್ನ ಮಗನೇ ಕೆಲಸ ಮಾಡೋ ಅಂದ್ರೆ ಕೈಗಳು ಬಿಡ್ತೀಯಾ? ಕಸ್ಟಮರ್ಗಳು ಏನ್ ಆಗ್ತಿದ್ಯಾ? ನನ್ನ ಮಗನೇ ಕೆಲಸ ಮಾಡೋ ಅಂದ್ರೆ ಹುಡುಗಿ ಕೈ ಬಿಡ್ತೀಯಾ? ಆ ಶೇಪಾ ಮಂಚನ ಫಿಗರ್ ಇದೆ ನನ್ಗೇನೆ. ಲೇ ಕಸ್ಟಮರ್ ಬಂದ್ರೇನೆ ಕಣೋ ನಮ್ಗೆ ಊಟ ಬಟ್ಟೆ ಎಲ್ಲ. ಅಣ್ಣ ಆದ್ರೂ ಏನಾದ್ರು ಈ ಸ್ಯಾರಿಯಲ್ಲಿ ತುಂಬಾ ಸೆಕ್ಸಿಯಾಗಿ ಕಾಣ್ತಿದ್ದೀರಾ ಅಣ್ಣ. ಯಾವ್ದು ನಿನ್ ಬುದ್ಧಿ ಬಿಟ್ಟಿಲ್ಲ ನೋಡು. ಲೇ ನಿಂತ್ಕೊಳ್ಳ ಲೇ, ನಿಂತ್ಕೊಳ್ಳ ಲೇ.